ಯೋಗೇಶ್ ಅಣ್ಣನ ಜೊತೆ ಮಾತನಾಡಿರೋ ವಿಡಿಯೋ ಮುಂದೆ ನೋಡಿ. ಯೋಗೇಶ್ ಅಣ್ಣ ನಾವೆಲ್ಲ ಡ್ರೈವರ್ಗಳೇ, ಎಲ್ಲ ಆಟೋ ಓಡಿಸೋರೆಯ ಬಂದಿರೋರು ಇಲ್ಲಿ. ಒಂದೇ ಗ್ರಾಮದವ್ರು, ಅಕ್ಕಪಕ್ಕ ಊರು ಗ್ರಾಮದವ್ರು ಅಷ್ಟೇ. ಚಾಲಕರಿಗೆ ಇರೋದು ದೊಡ್ಡ ಮನಸ್ಸು. ಯಾರಾದ್ರೂ ತೊಂದರೆಲಿದ್ರೆ, ಯಾರಾದ್ರೂ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆದ್ರೆ, ಯಾರಾದ್ರೂ ತುಂಬಾ ಕಷ್ಟದ ಪರಿಸ್ಥಿತಿ ಸಿಲುಕಿದಾಗ ಅವ್ರನ್ನ ಕಾಪಾಡೋದೆ ಮುಖ್ಯವಾಗಿ ಚಾಲಕರು. ಹೌದು ಅಣ್ಣ, ನಾನು ಒಬ್ಬ ಟ್ಯಾಕ್ಸಿ ಚಾಲಕ. ಹೌದು ಗೊತ್ತಾಯ್ತು ಅಣ್ಣ. ಟ್ಯಾಕ್ಸಿ ಡ್ರೈವರ್ ಆಗಿ ಕಷ್ಟಪಟ್ಟು ಎಲ್ಲ ಇಂಚಿಂಚು ಕಷ್ಟ ಗೊತ್ತು. ಹೌದು ಅಣ್ಣ, ಎಫ್ಸಿ ಕಟ್ಟೋದು, ಇನ್ಸೂರೆನ್ಸ್ ಕಟ್ಟೋದು, ಡೀಸೆಲ್ ಹಾಕಿಲ್ಲ, ಅಷ್ಟು ಕಷ್ಟ ಇದ್ರು ಕೂಡ ಇನ್ನೊಬ್ರು ಕಷ್ಟ ಅಂದಾಗ ಏನ್ ಮಾಡ್ತೀವಿ, ಎಲ್ಲರೂ ಕೂಡ ಕೈ ಜೋಡಿಸ್ತೀವಿ. ಅದು ಚಾಲಕರಿಗೆ ಒಂದು ದೊಡ್ಡ ಗುಣ. ಮುಂದಿನ ಕಾರ್ಯ ಹಿಂಗೆ ಮಾಡ್ಬಿಡ್ಬೋದು. ಆಯಾಗಂಡ ಮಾಡ್ತೀನಿ ಅಂತ ಬುಜುರ್ಗ ಹೊತ್ಕೊಂಡಿದ್ದೀರಾ, ಭಗವಂತ ನಿಮ್ ಹಿಂದೆ ಇರೋದಕ್ಕೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಇದು ಅಸಾಧ್ಯವಾದಂತ ಕೆಲಸ. ಸಾಧ್ಯ ಅದೇ ಮುಂದಿನ ಕೆಲಸ ಆದ್ರೆ ಏನೋ ಮಾಡ್ಬಿಟ್ಟು ಹೋಗ್ಬಿಡ್ಬೋದು. ಸಾಯ ಗಂಟ ನಾನು ಭುಜದ ಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ತುಂಬಾ ಕಷ್ಟ ಆಯ್ತದ. ನಾವೀಗ ಒಂದು ಕ್ಷಣ ಒಳಗಡೆ ಹೋಗಿ ಬಂದಾಗ ಮೈ ಜುಮ್ ಅಂತು ನಮ್ಗೆ. ಅದು ಎಲ್ರಿಗೂ ಅರ್ಥ ಆಗ್ಬೇಕಲ್ಲ. ಈಗ ಏನಾಗುತ್ತೆ ನೋಡಿ, ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಾಕೋ ಉದ್ದೇಶ ಏನಂದ್ರೆ ಸಮಾಜದ ಬದಲಾವಣೆಗಾಗಿ. ಏನು ಎಲ್ಲ ವಿಡಿಯೋ ನೋಡಿದ್ರೆಲ್ಲ ಬಂದು ಯಾರು ಸಹಾಯ ಮಾಡಲ್ಲ, ಲೈಟ್ ಸಹಾಯ ಮಾಡ್ತಾರೆ, ಇಲ್ಲ ಅಂತಲ್ಲ, ಯಾರು ಮಾಡ್ತಾರೆ, ಒಳ್ಳೆ ಮನಸ್ಸಿರುವಂಥವ್ರು, ಕಷ್ಟದಿಂದ ಬೆಳೆದಂಥವ್ರು ಸಹಾಯ ಮಾಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನ ಹಾಕೋದು ಸಮಾಜದ ಅರಿವು ಮೂಡಲಿ, ತಂದೆ ತಾಯಿನ ಮನೇಲಿ ನೋಡ್ಕೊಳ್ಳಿ, ಕನಿಷ್ಠ ಪಕ್ಷ ಇಂಥವ್ರು ರೋಡಲ್ಲಿ ಸಿಕ್ಕಿದ್ದಾರೆ ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಸಾವಿರಾರು ವಿಚಾರಗಳಿರುತ್ತೆ. ಬಟ್ ಅದನ್ನು ಕೂಡ ಜನ ಕೆಲವ್ರು ಮಾಡ್ಕೊಳ್ಳಲ್ಲ. ಬೇಕಾಬಿಟ್ಟಿಯ ಕಮೆಂಟ್ಗಳು ಹಾಕೋದು, ಬೇಕಾಬಿಟ್ಟಿಯಾಗಿ ಏನೋ ದುಡ್ಡಿಂದನೇ ಅಲ್ಲ ಸರ್, ದುಡ್ಡಿಂದನೇ ಎಲ್ಲವನ್ನೂ. ಈಗ 1000 ಕೋಟಿ 100 ಕೋಟಿ ಜಮೀನಿರೋರು, ಆಸ್ತಿ ಇರೋರು, ಅಂತಸ್ತಿರೋರು, ದುಡ್ಡಿರೋರು ತುಂಬಾ ಜನ ಇದ್ದಾರೆ. ಅವ್ರನ್ನ ನೋಡಿ ನೆಮ್ಮದಿಯಾಗಿರೋದು ಸಾಧ್ಯ ಇಲ್ಲ, ನೆಮ್ಮದಿಯಾಗಿ ಮಲ್ಗಕ್ಕಾಗಲ್ಲ. ಭಗವಂತ ನೆಮ್ಮದಿಯಾದ ಆರೋಗ್ಯ ಕೊಟ್ಟಿಲ್ಲ, ದೇವ್ರು ನೋಡಿ ನಮ್ಗೆ ಏನು ತೊಂದರೆ ಕೊಟ್ಟಿಲ್ಲ. ಇವತ್ತು ಆರೋಗ್ಯ ಏನೋ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದೆ. ಜನಗಳ ಹತ್ರ ಭಿಕ್ಷೆ ಬಿಡ್ತಾ ಇದೀವಿ, ಕಾರಣ ಏನಂದ್ರೆ ನಮಗೋಸ್ಕರ ಅಲ್ಲ, 4 ಜನಕ್ಕೆ, ಯಾರು ಇಲ್ದಿರೋರಿಗೆ, ಊಟ ಇಲ್ದಿರೋರಿಗೆ, ಬಟ್ಟೆ ಇಲ್ದಿರೋರಿಗೆ ಏನಕ್ಕೆ ಮಾಡಬೇಕು ಅಂದ್ರೆ ನಾಳೆ ನಮಗೆ ಗೊತ್ತಿಲ್ಲ ದೇವ್ರು ಹೆಂಗಿಟ್ಟವನೆ ಅಂತ. ಇವತ್ತು ಚೆನ್ನಾಗಿದ್ದೀವಿ, ದೇವ್ರು ಕೈ ಕಾಲೆಲ್ಲ ನೆಟ್ಟಿಗಿಟ್ಟವನೆ, ಏನೋ ದುಡಿತಾ ಇದೀವಿ, ತಿಂತಾ ಇದೀವಿ, ದೇವ್ರನ್ನ ಒಂದು ಆಶೀರ್ವಾದ ಮಾಡೋದು. ನಾಳೆ ಆ ಸಿಚುವೇಶನ್ ನಾವೇ ಬಂದ್ಬಿಟ್ಟಿದ್ರೆ ಆ ಜಾಗದಲ್ಲಿ ನಮ್ಮನ್ನ ನೋಡ್ಕೊಂಡು ನಾವು ಸಹಾಯ ಮಾಡ್ಬೇಕೆ ಬಿಟ್ರೆ ಯಾರೋ ಮಾಡ್ತಿದ್ದಾನೆ ಅವ್ರಿಗೆ ಅದಲ್ಲ. ಜನ ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಬರ್ತದೆ ಅಣ್ಣ, ಕಮೆಂಟ್ಗಳು ನೋಡ್ತಾ ಇರ್ತೀವಿ ನಾವು ಕೂಡ. ಆ ಕಮೆಂಟ್ಸ್ ಮಾಡುವಾಗ ಕೆಲವು ಕಮೆಂಟ್ಸ್ ಹಾಕಿರೋದನ್ನ ನೋಡಿದಾಗ ಕೈಲಾಗ್ದ ಹೋದವ್ರು ಆಗ್ತಾರೆ ಬಿಡಿ. ಹೌದು, ಮೊನ್ನೆ ಯಾರು ಹಾಕಿದ್ರು ಅದನ್ನ ಚೆನ್ನಾಗಿ ಹಾಕಿದ, ಪಾಪ ಚೆನ್ನಾಗಿರ್ಲಿ. ಹೊಸ ವರ್ಷ ದಿನ ಏನಂತ ಹಾಕೋನೆ ಅಂದ್ರೆ ಅವನಿಗೆ ಒಂದು ಸೆನ್ಸ್ ಬೇಕು. ಏನ್ ಕಮೆಂಟ್ ಹಾಕ್ತಾ ಇದೀನಿ, ಈ ಕಮೆಂಟ್ ಹಾಕೋದಕ್ಕೆ ನನಗೆ ಅರ್ಹತೆ ಇದೆಯಾ, ಇದು ಅರ್ಥ ಏನು, ಮನುಷ್ಯನಿಗೆ ಒಂದು ಲೈನ್ ಬರೀತೀನಿ ಅಂದಾಗ ಅದ್ರ ಅರ್ಥನಾರ ಗೊತ್ತಿರ್ಬೇಕಲ್ಲ. ಯಾವ್ದೋ ಒಬ್ಬ ವ್ಯಕ್ತಿ ನಿಮ್ಮನ್ನ ನಾನು ನೋಡೇ ಇಲ್ಲ, ನಿಮ್ ಫೇಸ್ಬುಕ್ ಅಲ್ಲಿ ನೀವು ಯಾವ್ದೋ ಒಂದು ವಿಡಿಯೋ ಹಾಕ್ತಿರ್ತೀರಾ, ನಿಮ್ಮ ವೈಯಕ್ತಿಕ ಅದು, ಅದಕ್ಕೆ ನಾನು ಜಡ್ಜ್ ಮಾಡಕ್ ನಾನು ಯಾರು ಅಲ್ವಾ? ಸೊ ಅಲ್ಲಿ ಬಂದು ಒಂದು ಕಮೆಂಟ್ ಹಾಕಿದ್ರೆ ಹೆಂಗೆ ಅಂದ್ರೆ, ಅಣ್ಣ ಇದೆಲ್ಲ ಮಾಡಿದಿರಲ್ಲ, ನೀವು ಸತ್ತೋದ್ಮೇಲೆ ಏನ್ ಮಾಡ್ತೀರಾ ಅಂತ ಕೇಳ್ತಾನೆ. ಕೈಲಾಗ್ಲವ್ರು ಒಬ್ರಿಗೆ ಅನ್ನ ಹಾಕಿ ನೋಡಿದ್ರೆ ಗೊತ್ತಾಗಿರೋದು ಅಣ್ಣ. ಅವರು ಒಬ್ರಿಗೆ ಆಯಿಸ್ಬೇಕು. ಹೌದು, ನಾನು ಅದೇ ಹೇಳಿದ್ನಲ್ಲ, ನೆಗೆಟಿವ್ ಕಮೆಂಟ್ಸ್ಗಳಿಗೆ ಇಂಥವಕ್ಕೆಲ್ಲ ನಾವು ಯಾವತ್ತೂ ತಲೆ ಕೆಡಿಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ರೆ ಭಗವಂತನ ಮುಟ್ಟಿ ಸೇವೆ ಮಾಡ್ತಿರೋದು ನಾವು. ನಮ್ಮ ತಪ್ಪು ನಮ್ಮ ಸರಿಗಳೆಲ್ಲ ಭಗವಂತನ ಮುಂದೆ ಗೊತ್ತಾಗುತ್ತೆ, ಜನಗಳ ಮುಂದೆ ಗೊತ್ತಾಗದೆ ಇರೋದು. ಏನಂದ್ರೆ ಇದನ್ನೆಲ್ಲ ಯಾಕೆ ಮಾಡಬೇಕು, ಒಂದು ಸಮಾಜಕ್ಕೆ ಏನೋ ಒಂದು ನಮ್ಮಿಂದ ಒಂದು ಇರ್ಬೇಕಲ್ಲ. ನಾವು ಹುಟ್ಟಿದೀವಿ, ಬರೀ ತಾಯಿ ಋಣ ತೀರ್ಸ್ಬಿಟ್ರೆ ಸಾಕ? ತಾಯಿನಾರ್ಗು ಏನಾರ ಮಾಡ್ಬೇಕು. ಬಡವರಾಗಿ ಹುಟ್ಟಿದೀವಿ, ಬಡವರಾಗೆ ಸಾಯ್ಬೇಕಾ? ಅಲ್ವಾ? ಏನೋ ಒಂದು ನಮ್ಮ ಕೈಲಾಗಿದ್ದು ಅದೇ ಪ್ರಯತ್ನ ಅಷ್ಟೇ. ಎಲ್ಲ ಚಾಲಕರು ಸಪೋರ್ಟ್ ಮಾಡ್ತಿದ್ದಾರೆ, ಸಹಾಯ ಮಾಡ್ತಿದ್ದಾರೆ. ಆಮೇಲೆ ಇವತ್ತೇನೋ ಇಷ್ಟೆಲ್ಲ ಮಾಡಿರೋದು ಏನೋ ನಾನು ಜನಗಳ ಪ್ರೀತಿಯಿಂದನೇ ಮಾಡಿರೋದು. ಜನಗಳ ಪ್ರೀತಿ ನನಗೆ ಕೊಟ್ಟಿದ್ದಕ್ಕೆ ಇದು ನಡೀತಾ ಇದೆ. ನೀವು ನೋಡಿ, ಎಲ್ಲೋ ಇವತ್ತು ಹೊಸ ವರ್ಷ ಬೇರೆ ಎಲ್ಲ 1,000 ಹಾಕೊಂಡ್ರೆ ಒಂದು 25,000 ಆಗ್ತಿತ್ತು. 25,000ಕ್ಕೆ ಯಾವ್ದಾರು ಒಂದು ರೆಸಾರ್ಟ್ಗೋ ಒಂದು ಮೋಜು ಮಸ್ತಿ ಮಾಡ್ಕೊಂಡು ಕೂತಿದ್ರೆ ಸಂಜೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪಾರ್ಟಿ ಆಗಿರೋದು. ಯಾಕೆ ಇಲ್ಲಿಗೆ ಬಂದ್ರಿ? ದೇವ್ರು ನಮ್ಗೇನೋ, ನೀವು ದುಡಿಯೋದು ದಿನಕ್ಕೆ 700-800 ರೂಪಾಯಿ. ಅದ್ರ ಗ್ಯಾಸ್ ಹಾಕ್ಬೇಕು, ಗಾಡಿ ಟಚ್ ಆದ್ರೆ ರೆಡಿ ಮಾಡಿಸ್ಕೋಬೇಕು, ದಿಂಟ ರೆಡಿ ಮಾಡಿಸ್ಕೋಬೇಕು, ಅದ್ರಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಅದರಲ್ಲಿ ಎಲ್ಲ ಅಷ್ಟಲ್ಲೇ ನೋಡ್ಬೇಕು. ಅದ್ರಲ್ಲೂ 1 ರೂಪಾಯಿ ಇರ್ಲಿ ಅಂತ ಇಲ್ಲಿಗೆ ತಂದಿದ್ದೀರಾ ಅಂದ್ರೆ ದೇವ್ರ ಹತ್ರ ಲೆಕ್ಕ ಇರ್ತದೆ. ಅದೇ ಮುಖ್ಯವಾಗಿ ಬೇಕಾದ್ರೆ ಎಲ್ಲರೂ ಹೆಂಗೆಂಗೋ ಆಚರಣೆ ಮಾಡ್ಕೊಳ್ತಾರಣ್ಣ. ಇದು ವಿಷಯ ನೋಡಿ,
ಹೊಸ ವರ್ಷ ಅಂದ್ಬಿಟ್ಟು ನನಗೆ ಎಲ್ಲೂ ಇವಾಗ್ಲೂ ಆಶ್ರಮ ದಾಟ ಆಚೆ ಹೋಗೋಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ. ಎಲ್ಲಿ ನಿನ್ನೆ ರಾತ್ರಿಯಿಂದನೂ ಇಲ್ಲೇ ಇದ್ದೀನಿ. ಹೌದು. ಈಗ ಅಲ್ಲಿ ಬಂದಿದ್ರು ಹೊಸ ಜಾಗ ತೋರ್ಸಕ್ ಕರ್ಕೊಂಡು ಹೋಗಿದ್ದೀನಿ ಹೌದು ಅಷ್ಟೇ. ಇದೇ ನನ್ಗೆ ಹೊಸ ವರ್ಷ. ಹೌದು ನನ್ನ ಕೆಲಸ ಇನ್ನು ಈ ವರ್ಷದಲ್ಲಿ ಇನ್ನೂ ಜಾಸ್ತಿ ಮಾಡ್ಬೇಕನ್ನೋ ಆಸೆಯಲ್ಲಿ ಇದೀನಿ. ಇನ್ನು ಹುಮ್ಮಸ್ ಬರ್ತಾ ಇದೆ. ಈ ವರ್ಷ ಹೋದ ವರ್ಷ ಮಾಡಿದಕ್ಕಿಂತ ವಿಭಿನ್ನವಾಗಿ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಬಾರ್ದು ಆ ಥರದ ಕೆಲಸಗಳು ಇನ್ನೂ ಏನಾದ್ರು ಮಾಡಬೇಕು. ಇನ್ನೊಂದಷ್ಟು ಜನ ಬಡವ್ರಿಗೆ ಏನೋ ಸಹಾಯ ಮಾಡಬೇಕು, ನೊಂದವ್ರಿಗೆ ಏನೋ ಕಣ್ಣೀರು ಒರೆಸ್ಬೇಕು, ಯಾರೋ ಊಟ ಇಲ್ದಿರೋ ಕರ್ಕೊಂಡು ಊಟ ಕೊಡ್ಬೇಕು. ಇದೆಲ್ಲ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಹಗಲು ರಾತ್ರಿ ಕಷ್ಟಪಡ್ಬೇಕು. ಬರೀ ವಿಡಿಯೋ ಮುಖಾಂತರ ಎಲ್ಲ ಆಗುತ್ತೆ ಅಂದ್ರೆ ಅದು ಸುಳ್ಳಾಣ, ಆಗಲ್ಲ ಅಣ್ಣ, ಕಷ್ಟ. ಯಾಕಂದ್ರೆ ಜನಗಳ ಪ್ರೀತಿನ ಸಂಪಾದನೆ ಮಾಡೋದು ಅಷ್ಟು ಈಸಿ ಇಲ್ಲ, ಹೌದು. ಮತ್ತೆ ಅವ್ರ ಹತ್ರ ಸಹಾಯ ತಗೊಳ್ಳೋದಂತೂ ಅದು ಈಸಿನೇ ಅಲ್ಲ. ಆಗೋದು ಇಲ್ಲ ಬಿಡಿ. ಹಾಗಾಗಿ ನೀವು ಬಂದಿದ್ದಕ್ಕೆ ಬಹಳ ಧನ್ಯವಾದ. ಕೂತ್ಕೊಳ್ಳಿ. ಆದಷ್ಟು ಹೆಲ್ಪ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.